ಇಲ್ಲಿವರೆಗೂ ಎಲ್ಲ AI ಟೂಲ್ಸ್ನು ನಾನು ಕೋಡಿಂಗ್ ಪರ್ಸ್ಪೆಕ್ಟಿವಲ್ಲಿ ಅಥವಾ IT ಪರ್ಸ್ಪೆಕ್ಟಿವಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟೆ. ಒಂದು ಆ್ಯಪ್ ಕ್ರಿಯೇಟ್ ಮಾಡೋದಿರ್ಬೋದು, ಆ ಆ್ಯಪ್ಗೆ ಏನೇನು ಪ್ರಾಂಪ್ಟ್ಸ್ ಕೊಡೋದು ಅಂತ ಇರ್ಬೋದು. ಬಟ್ ವಾಟ್ ಇಫ್ ಐ ಟೆಲ್ ಯು ಕ್ಯಾನ್ ಆ್ಯಕ್ಚುಲಿ ಟಾಕ್ ಟು ಎನ್ AI. ಒಂದು ಹ್ಯೂಮನ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀರಾ, ಹೇಗೆ ರೆಸ್ಪಾನ್ಸ್ ಬರುತ್ತೆ ಇನ್ನೊಂದು ಹ್ಯೂಮನಿಂದ, ಅದೇ ಥರನೇ ಈ AI ಅಲ್ಲಿ ನೀವು ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಎಲ್ಲೋ ಒಂದು ಕಡೆ ಹೋಗಿರ್ತೀರಾ, ಆ ಜಾಗದ ಬಗ್ಗೆ ನಿಮ್ಗೇನು ಗೊತ್ತಿರೋದಿಲ್ಲ. ಜಸ್ಟ್ ಬೈ ಶೋಯಿಂಗ್ ದಟ್ ಪಿಕ್ಚರ್ ಅಥವಾ ಆ ಜಾಗದ್ದು ಒಂದು ವಿಡಿಯೋನ ನೀವು ತೋರಿಸಿ ಅದು ಯಾವ ಜಾಗ ಅಂತ ನೀವು ಆ AI ಕೇಳಿದ್ರೆ ಇಟ್ ವಿಲ್ ಗಿವ್ ಯು ಅ ಹೋಲ್ ಡಿಸ್ಕ್ರಿಪ್ಷನ್ ಆಫ್ ಇಟ್ ಜಸ್ಟ್ ಲೈಕ್ ಅ ಹ್ಯೂಮನ್ ಬೀಯಿಂಗ್. ಸೊ ನಿಮಗೆ ಒಂದು ವರ್ಚುವಲ್ ಅಸಿಸ್ಟೆಂಟ್ ಆಗಿ ಯಾರಾದರೂ ಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ AI. ಅದು ಯಾವುದು ಅಂತಂದರೆ ಗೂಗಲ್ ಸ್ಟುಡಿಯೋ AI. ನಾವು ಲೆಟ್ಸ್ ಸಿ ಎನ್ ಎಕ್ಸಾಂಪಲ್. ರೀಸೆಂಟಾಗಿ ಒಂದು ಫೋರ್ಟ್ನ ವಿಸಿಟ್ ಮಾಡಿದೆ. ಆ ಫೋರ್ಟು ತುಂಬ ದೊಡ್ಡದಾಗಿತ್ತು. ಯಾವ ಫೋರ್ಟು ಅಂತ ನನಗೆ ಹೆಸರು ಗೊತ್ತಿರಲಿಲ್ಲ. ಸೊ ನಾನೇನು ಮಾಡಿದೆ, ಗೂಗಲ್ ಸ್ಟುಡಿಯೋ AI ಹೋದೆ. ಅಲ್ಲಿ ಸ್ಟ್ರೀಮ್ ಅಂತ ಒಂದು ಆಪ್ಷನ್ ಇದೆ. ಸೊ ಸ್ಟ್ರೀಮ್ನ ಕ್ಲಿಕ್ ಮಾಡಿದೆ. ಸ್ಟ್ರೀಮಲ್ಲಿ ವಿಡಿಯೋ ಮತ್ತು ಮೈಕ್ರೋಫೋನ್ನ ನೀವು ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿಬಿಟ್ಟು ಜಸ್ಟ್ ಸ್ಟಾರ್ಟ್ ಸ್ಟ್ರೀಮಿಂಗ್. ಅಂದರೆ ಇವಾಗ ನೀವು ವಿಡಿಯೋ ಕಾಲ್ ಮಾಡ್ತೀರಲ್ಲ, ಆ ಥರ ಜಸ್ಟ್ ಸ್ಟಾರ್ಟ್ ಸ್ಟ್ರೀಮಿಂಗ್. ಆ ಜಾಗ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಜಸ್ಟ್ ಏನು ಮಾಡಿದೆ, ಐ ವೆಂಟ್ ಟು ಗೂಗಲ್ AI ಮತ್ತು ಸ್ಟ್ರೀಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಆಸ್ಕ್ ವಿಚ್ ಪ್ಲೇಸ್ ಇಸ್ ದಿಸ್. ನನಗೇನು ಆನ್ಸರ್ ಕೊಡ್ತು ನೋಡಿ. Hi Google, can you please tell me which fort is this? That looks like the Golconda Fort in Hyderabad, India. Am I right? Isn't it shocking? ನಾವು ಏನು ಕೇಳಿದ್ರು ಫ್ಯೂ ಸೆಕೆಂಡ್ಸಲ್ಲಿ ಅದ್ರ ಬಗ್ಗೆ ಇಡೀ ಆನ್ಸರ್ ಸಿಗ್ತಾ ಇದೆ. ಸೊ ಇದೇ ಥರನೇ ನಾನು ಇನ್ನೊಂದು ವಿಷಯ ಟ್ರೈ ಮಾಡಿದೆ. ಒಂದು ಪ್ಲ್ಯಾಂಟ್ ನೋಡಿದೆ. ಆ ಪ್ಲ್ಯಾಂಟ್ ಯಾವುದು ಅಂತ ನನಗೆ ಹೆಸರು ನೆನಪಾಗಲಿಲ್ಲ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಒಬ್ಳನ್ನೂ ಕೇಳಿದೆ, ಅವ್ಳಿಗೂ ಗೊತ್ತಾಗಲಿಲ್ಲ. ಸೊ ಅವಾಗ ಏನು ಮಾಡಿದೆ ಅಂತಂದರೆ ಐ ಯೂಸ್ ದ ಸೇಮ್ ಟ್ರಿಕ್. ಸೊ ಸ್ಟ್ರೀಮ್ ಮಾಡಿದೆ, ಅದು ಯಾವ ಪ್ಲ್ಯಾಂಟು ಅಂತ ನೋಡಿದೆ. ಸೊ ಅದು ಹೇಗೆ ಮಾಡಿದೆ ಅಂತ ಪ್ಲೀಸ್ ಚೆಕ್ ದಿ ಡೆಮೋ. Hi Google, can you please help me figure out which plant is this? That plant looks like a Dracaena fragrans, commonly known as a corn plant. Would you like to know more about it? Yes. Can you also tell me how to maintain this plant? The Dracaena fragrans is a popular houseplant because it's easy to care for and can tolerate a wide range of conditions. It prefers bright, indirect light and well-drained soil. Also, it's best to water it when the top inch of soil is dry. ಸೊ ಎಷ್ಟು ಈಸಿಯಾಗಿ ನಮಗೆಲ್ಲದಕ್ಕೂ ಆಕ್ಸೆಸ್ ಸಿಗ್ತದೆ. ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅವರ್ ಓನ್ ಪರ್ಸ್ನಲ್ ಅಸಿಸ್ಟೆಂಟ್. ಸೊ ಒಂದು ಹ್ಯೂಮನ್ ಯಾವ ಥರ ಆನ್ಸರ್ ಮಾಡುತ್ತೆ ಅದೇ ಥರನೇ ಆನ್ಸರ್ ಮಾಡ್ತದೆ. ಇದಲ್ಲದೆ ನೀವು ಇನ್ನೂ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಹತ್ರ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಏನೋ ಒಂದು ಅಡುಗೆ ಮಾಡಬೇಕು ಅಂತಿರ್ತೀರ, ಆ ಅಡುಗೆ ಮಾಡಿದ್ರೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ, ಅದನ್ನು ಕೂಡ ಈ AI ಕೇಳ್ಬೋದು. ಜಸ್ಟ್ ಶೋ ಆಲ್ ದಿ ಇಂಗ್ರೀಡಿಯೆಂಟ್ಸ್. ಆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳುತ್ತೆ. ಇಸ್ಂಟ್ ಇಟ್ ಎಕ್ಸೈಟಿಂಗ್? ನಾವು ಕಮಿಂಗ್ ಟು ದಿ ಲಾಸ್ಟ್ ಪಾರ್ಟ್. ಸೊ ಈ ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ, ನನ್ನ ಹತ್ರ ಒಂದು ಕೋಡ್ ಇದೆ. ಇಟ್ ಈಸ್ ರಿಟನ್ ಇನ್ ಪೈಥನ್. ಸೊ ಈ ಪೈಥನ್ ಕೋಡಲ್ಲಿ ನಾನು ಬೇಕಂತಲೇ ಒಂದಷ್ಟು ಬಗ್ಸ್ ಆ್ಯಡ್ ಮಾಡಿದೆ. ಸೊ ಈ ಬಗ್ಸನ್ನು ನಾವು ಹೇಗೆ ರೆಕ್ಟಿಫೈ ಮಾಡೋದು ಅಥವಾ ಐಡೆಂಟಿಫೈ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನಾನು ಇದನ್ನೇ ಫೋನಲ್ಲಿ ಏನು ಮಾಡಿದೆ ಅದನ್ನೇ ನಾನು ಲ್ಯಾಪ್ಟಾಪಲ್ಲಿ ಮಾಡ್ತೀನಿ. ಸೊ ಲೆಟ್ಸ್ ಚೆಕ್ ಹೌ ಟು ಡೂ ಇಟ್. ಸೊ ಫಸ್ಟ್ ನಾನು ಪೈಥನ್ ಕೋಡ್ನ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲೊಂದು ಆಪ್ಷನ್ ಇರುತ್ತೆ ಸ್ಕ್ರೀನ್ ಶೇರ್ ಅಂತ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಓಕೆ, ಇಲ್ಲಿ ಪೈಥನ್ ಅಂತ ಕ್ಲಿಕ್ ಮಾಡಿ. ನೌ I will ask Google. Hi Google, can you please check my Python code and tell me what is the bug in this, because I'm getting an error which I'm not able to rectify. Okay. I see a couple of potential bugs in your code. In the calculate_average function, there's a note about a potential bug if the list is empty. Also, in the find_even_numbers function, the return statement is inside the loop, which might not be what you want. Finally, in the greet function, there's a note about a missing closing quote in the message. Would you like me to elaborate on any of these? Yes, please. Can you elaborate all of these? Sure. For the calculate_average function, if the input list numbers is empty, then len numbers will be 0, leading to a division by 0 error when calculating the average. ಸೊ ಇವಾಗ ಗೊತ್ತಾಗಿರಬೇಕು ಈ ಗೂಗಲ್ AI ಸ್ಟುಡಿಯೋ ಎಷ್ಟು ಪವರ್ಫುಲ್ AI ಟೂಲ್ ಅಂತ.
ಅದು ಅಲ್ಲದೆ ನಾನು ಕನ್ನಡದಲ್ಲಿ ಮಾತಾಡಿದಾಗ್ಲೂ ಕನ್ನಡದಲ್ಲೂ ನನಗೆ ಆನ್ಸರ್ ಮಾಡ್ತು. ಇನ್ ಕೇಸ್ ಯು ಡೋಂಟ್ ನೋ ಹೌ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷಲ್ಲಿ ಎಷ್ಟೊಂದು ಕಾಂಪ್ಲೆಕ್ಸ್ ವರ್ಡ್ಸ್ ಬರ್ತದೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಇನ್ ಕನ್ನಡ, ಕನ್ನಡದಲ್ಲೇ ನಿಮಗೆ ಆನ್ಸರ್ ಮಾಡುತ್ತೆ. ಹಾಯ್ ಗೂಗಲ್, ನಾನು ಇವತ್ತು ಈ ಪೈಥಾನ್ ಕೋಡನ್ನು ಬರೆದೆ, ಬಟ್ ಇದರಲ್ಲಿ ತುಂಬ ಎರರ್ಸ್ ಇದೆ, ತುಂಬ ಬಗ್ಸ್ ಇದೆ. ಇದರಲ್ಲಿ ಏನೇನು ಬಗ್ ಇದೆ ಅಂತ ನನಗೆ ಹೇಳ್ಬೋದಾ? ಖಂಡಿತ. ನೀವು ಬರೆದಿರುವ ಕೋಡ್ನಲ್ಲಿ ಕ್ಯಾಲ್ಕುಲೇಟ್ ಅಂಡರ್ಸ್ಕೋರ್ ಆವರೇಜ್ ಫಂಕ್ಷನ್ನಲ್ಲಿ ಒಂದು ಬಗ್ ಇದೆ. ನಿಮ್ಮ ಫೈಂಡ್ ಅಂಡರ್ಸ್ಕೋರ್ ಈವನ್ ಅಂಡರ್ಸ್ಕೋರ್ ನಂಬರ್ಸ್ನಲ್ಲಿಯೂ ಮತ್ತು ಗ್ರೀಟ್ ಫಂಕ್ಷನ್ನಲ್ಲೂ ಬಗ್ ಇದೆ. ನಿಮಗೆ ಬೇಕಾದರೆ ಪ್ರತಿಯೊಂದನ್ನು ವಿವರವಾಗಿ ಹೇಳುತ್ತೇನೆ. ಈ ಎಲ್ಲ ಫಂಕ್ಷನ್ಸ್ ಬಗ್ಗೆ ಇನ್ನೊಮ್ಮೆ ಹೇಳುವಿರಾ? ಖಂಡಿತವಾಗಿಯೂ ಹೇಳುತ್ತೇನೆ. ಕ್ಯಾಲ್ಕುಲೇಟ್ ಅಂಡರ್ಸ್ಕೋರ್ ಆವರೇಜ್ ಫಂಕ್ಷನ್ನಲ್ಲಿ ನೀವು ಖಾಲಿ ಲಿಸ್ಟನ್ನು ಇನ್ಪುಟ್ ಆಗಿ ಕೊಟ್ಟರೆ ಆಗ ಲೆನ್ ನಂಬರ್ಸ್ 0 ಆಗುತ್ತದೆ. ಆಮೇಲೆ ಆವರೇಜನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಶೂನ್ಯದಿಂದ ಭಾಗಿಸಿದರೆ ಡಿವಿಷನ್ ಬೈ 0 ಎರರ್ ಬರುತ್ತದೆ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಸೊ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಟು ಆಲ್ IT ಆ್ಯಂಡ್ ನಾನ್ IT. ಯಾಕೆ ನಾನ್ IT ಅಂತ ನಾನು ಹೇಳ್ತೀನಿ ಅಂತಂದರೆ, ನಾನ್ ITಯಲ್ಲಿರೋರು ಒಂದು ಕೋಡ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಡೂ ದಿಸ್ ಟ್ರಿಕ್. 5 ನಿಮಿಷದಲ್ಲಿ ನಿಮಗೆ ಇಡೀ ಕೋಡ್ ಅರ್ಥ ಆಗುತ್ತೆ, ಬಿಕಾಸ್ ಇಟ್ ಈಸ್ ಆಲ್ಸೋ ದೇರ್ ಇನ್ ಯೋರ್ ಲೋಕಲ್ ಲ್ಯಾಂಗ್ವೇಜ್ ಆರ್ ನೇಟಿವ್ ಲ್ಯಾಂಗ್ವೇಜ್. ಸೊ ಐ ಹೋಪ್ ನಿಮಗೆ ಈ AI ಸ್ಟುಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೀವು ಇದನ್ನು ಟ್ರೈ ಮಾಡಿದ್ಮೇಲೆ ನೀವೇನು ಹೊಸದಾಗಿ ಟ್ರೈ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.